ನೀವು ನೋಡ್ತಾ ಇದ್ದೀರಾ NT ವಿಷನ್. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನೋಡ್ತಾ ಇದ್ದೀರಾ NT ವಿಷನ್. ನಾನಿವತ್ತು ಒಂದು ಚಿತ್ರದ ರಿವ್ಯೂ ಮಾಡ್ತಾ ಇದ್ದೇನೆ. NT ವಿಷನ್ನಲ್ಲಿ ಇಷ್ಟ ತನಕ ಯಾವುದೇ ಚಿತ್ರದ ರಿವ್ಯೂ ಮಾಡಿಲ್ಲ, ಇನ್ನು ಮುಂದೆ ಮಾಡ್ತೇನೆ. ನಾನಿವತ್ತು ಮೊದಲ ಚಿತ್ರ ರಿವ್ಯೂ ಮಾಡ್ತಿರುವಂಥದ್ದು ಆರಾಟ ಚಿತ್ರದ ರಿವ್ಯೂ ಮಾಡ್ತಿದ್ದೇನೆ. ಈ ಚಿತ್ರ ಹೇಗಿದೆ, ನನಗೆ ಯಾವುದೆಲ್ಲ ಇಷ್ಟ ಆಯಿತು, ನನಗೆ ಯಾವುದೆಲ್ಲ ಕಷ್ಟ ಆಯಿತು ಅನ್ನೋದನ್ನು ರಿವ್ಯೂ ಮುಖಾಂತರ ತಿಳಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ರಿವ್ಯೂ ಆರಾಟ. ಆರಾಟ ಚಿತ್ರ ಹೇಗಿದೆ ಮತ್ತು ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅನ್ನೋದನ್ನು ಹೇಳೋದಕ್ಕಿಂತ ಮೊದಲು ಜನ ಇದರ ಬಗ್ಗೆ ಏನು ಮಾತಾಡಿದ್ದಾರೆ. ಹಾಗಾದರೆ ಮತ್ತೆ ತಡ ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿದೆ ಪಿಕ್ಚರ್. ಆಲ್ ದಿ ಬೆಸ್ಟ್. ಮೂವಿ ಬೆಸ್ಟ್, ನೀವು ಹೇಳಲಿಕ್ಕಿಲ್ಲ. ತುಂಬ ಸಮಯದ ನಂತರ ಬೆಸ್ಟ್ ಪಿಕ್ಚರ್ ಒಂದು ನೋಡಿದೆ. ಸೂಪರ್ ಫಿಲ್ಮ್, ಒಳ್ಳೆ ಮೂವಿ. ಮತ್ತೆ ಕ್ಲೈಮ್ಯಾಕ್ಸ್ ಅಂತೂ ಗೂಸ್ ಬಂತು. ತುಂಬಾ ಚೆನ್ನಾಗಿದೆ, ಇನ್ನೊಂದ್ಸಲ ನೋಡ್ಬೇಕು. ತುಂಬ ಒಳ್ಳೆಯದು, ತುಂಬ ನೈಜವಾಗಿ ಅಭಿನಯಿಸಿದ್ದಾರೆ. ಫ್ಯಾಮಿಲಿ ಫುಲ್ಲು ತುಪ್ಪನ ಹಂಚಿರೋ ಸೂಪರ್ ಮೂವಿ. ಎಲ್ಲರೂ ಬಂದು ಇದನ್ನು ನೋಡಿ ಎಂಜಾಯ್ ಮಾಡಿ ಕುಟುಂಬ ಸಮೇತ ಬನ್ನಿ, ತುಂಬಾ ಒಳ್ಳೆಯದು. ಸೂಪರ್ ಮೂವಿ, ಎಲ್ಲರೂ ರೇಟಿಗೆ ಒಂದೇ ನೋಡಿ. ಆರಾಟ ಚಿತ್ರವನ್ನು ನೋಡ್ಕೊಂಡು ಬಂದೆ ನಾನು. ನನಗೆ ಇದರಲ್ಲಿ ಏನು ಇಷ್ಟ ಆಯಿತು ಮತ್ತು ನನಗೆ ಏನು ಕಷ್ಟ ಆಯಿತು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಚಿತ್ರೀಕರಣ ಮಲಯಾಳಂ ಶೈಲಿಯಲ್ಲಿ ಬಂದಿದೆ. ಅಂದರೆ ಮಲಯಾಳಂ ನ್ಯಾಚುರಲ್ ಆಗಿ ತೆಗೆದಿದ್ದಾರೆ. ಯಾವುದೋ ಒಬ್ಬ ಆ್ಯಕ್ಟರ್ ನ್ಯಾಚುರಲ್ ಆಗಿ, ನಾನು ಇವಾಗ ಏನು ಮಾತಾಡ್ತಿದ್ದೀನಿ ಇದೇ ಅಲ್ಲಿ ಆ್ಯಕ್ಟಿಂಗಲ್ಲಿ ಬಂದಿದೆ. ಅಂದರೆ ಯಾವುದೇ ರೀತಿಯಲ್ಲಿ ಆ್ಯಕ್ಟಿಂಗ್ ಅಂತೇಳಿ ಅಲ್ಲಿ ತೋರಿಸಿಲ್ಲ. ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಇದೆ, ನ್ಯಾಚುರಲ್ ಆಗಿ ಮೇಕಿಂಗ್ ಇದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಚಿತ್ರದಲ್ಲಿ ನಾನು ನನ್ನ ಬಾಲ್ಯ ದಿವಸಕ್ಕೆ ಹೋದೆ. ಅಂದರೆ ಅಲ್ಲಿಯ ಸೊಗಡು, ಅಂದರೆ ಒಂದು ಹಳ್ಳಿಯ ಸೊಗಡಿದೆ ಅಲ್ವಾ, ಒಂದು ಆ ಸೊಗಡನಲ್ಲಿ ಕಾಣಿಸುತ್ತೆ. ಅಂದರೆ ನನ್ನ ಬಾಲ್ಯದಲ್ಲಿ ನಾನು ನನ್ನ ಅಜ್ಜಿ ಮನೆಗೆ ಹೋಗುವಾಗ ಅಲ್ಲಿರುವಂಥ ನೇಚರ್ ಹೆಂಗಿದೆ ಅನ್ನೋದನ್ನೆಲ್ಲ ವೆರಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಏನು ಹೇಳ್ತಾರೆ, ನ್ಯಾಚುರಲ್ ಆಗಿ ತೆಗೆದಿದ್ದಾರೆ. ಪ್ರತಿಯೊಬ್ಬರ ಆ್ಯಕ್ಟಿಂಗ್ ಆಗಲಿ ಅಥವಾ ಪ್ರತಿಯೊಬ್ಬರ ಭಾವನೆ ಆಗಲಿ, ಇದೊಂದು ಆ್ಯಕ್ಟಿಂಗ್ ಅಥವಾ ಇದೊಂದು ಹೇಳ್ಬಿಟ್ಟು ಮಾಡ್ತಿದ್ದಾರೆ. ನಿರ್ದೇಶಕರು ತುಂಬಾ, ಪುಷ್ಪರಾಜ್ ಅವರು ತುಂಬಾ ವರ್ಕ್ ಮಾಡಿದ್ದಾರೆ. ಇದರಲ್ಲಿ ಏನು ಅನ್ಯಾಚುರಲ್ ಆಗಿ ಬರುವಂಥದ್ದು ಅಥವಾ ಆ ಥರ ಏನಿಲ್ಲ, ನ್ಯಾಚುರಲ್ ಆಗಿ ಬಂದಿದೆ. ಒಂದು ಹುಚ್ಚನ ಪಾತ್ರ ಬರ್ತಾ ಹೋಗುತ್ತೆ. ಅದಕ್ಕೆ ಅದೊಂದು ಡಿಫ್ರೆಂಟ್ ಆಗಿ ನಿರ್ದೇಶಕರೇನು ಪ್ರಯತ್ನ ಪಟ್ಟಿದ್ದಾರೆ. ಐ ಥಿಂಕ್ ಪುಷ್ಪರಾಜ್ ಅವರು ಪ್ರಯತ್ನ ಪಟ್ಟಿರುವಂಥದ್ದು. ಆ್ಯಂಡ್ ಕ್ಯಾಮ್ರಾ ವರ್ಕ್ಗೆ ಹೇಳಬೇಕಂದ್ರೆ ಓಕೆ ಫೈನ್, ರವಿ ಸುವರ್ಣ ಅವರು ಕ್ಯಾಮ್ರಾ ವರ್ಕನ್ನು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆ್ಯಕ್ಟಿಂಗ್ ವಯಸ್ಸಲ್ಲಿ ನೋಡಬೇಕಾದ್ರೆ ನನಗೆ ತುಂಬ ಇಷ್ಟ ಆಗಿರುವಂಥದ್ದು ಸುನಿಲ್ ನೆಲ್ಲಿಗುಡ್ಡೆ. ಇವರ ಆ್ಯಕ್ಟಿಂಗ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಈಗ ಜ್ವರ ಬರ್ತುಂಟು, ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಒಂದು ಹೀರೋಯಿನ್ನ ತಂದೆ ಪಾತ್ರವನ್ನು ಮಾಡಿದ್ದಾರೆ. ಅವರಿಗೆ ಕೊಟ್ಟಿರುವಂಥ ಪಾತ್ರವನ್ನು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ನಿಜ ಹೇಳಬೇಕಂದ್ರೆ ಈ ಪಾತ್ರವನ್ನು ಈ ರೀತಿ ಮಾಡಬೇಕಂದ್ರೆ ಅವರಿಂದ ಮಾತ್ರನೇ ಸಾಧ್ಯ ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಸುನಿಲ್ ನೆಲ್ಲಿಗುಡ್ಡೆ ಅಂತ ಆ್ಯಕ್ಟರ್ಸ್ ನಮಗೆ ಎಸ್ ಅಫ್ಕೋರ್ಸ್ ಒಂದು ಗ್ರೇಟ್ ಆ್ಯಕ್ಟರ್ ಅಂತ ಹೇಳ್ಬೋದು ಸುನಿಲ್ ನೆಲ್ಲಿಗುಡ್ಡೆ. ಆ ಕ್ಯಾರೆಕ್ಟ್ರನ್ನ ಹಿಂಗೆ ಕೊಂಡೋಗ್ತಾರೆ ಅಂದರೆ ಒಂದೆರಡು ಮೂರು ಫೀಲಿಂಗ್ ಇದೆ. ಅದು ನಮ್ಮ ಕಣ್ಣಲ್ಲೇ ನೀರು ಬಂದುಬಿಡುತ್ತೆ ಒಂದು ಸಲ. ಮಗಳ ವಿಷಯಕ್ಕೆ ಬಂದ್ರು ಉಂಟಲ್ಲ, ಅಷ್ಟು ಒಳ್ಳೆಯವನಲ್ಲ ಅವನನ್ನು ಕೊಲ್ಲದೆ ಬಿಡಿದಿಲ್ಲ. ಆರಾಟ ಚಿತ್ರದ ಹೀರೋ ಬಂದ್ಬಿಟ್ಟು ರಂಜನ್ ಕಾಸರಗೋಡು, ದಡ್ಡ ಪ್ರವೀಣ, ಹಿರಿಯ ಪ್ರಾಥಮಿಕ ಶಾಲೆ, ಪ್ರಶಾಬ್ ಶೆಟ್ಟಿ ಅವರ ಏನು ತಂಡದಲ್ಲಿ ಬೆಳೆದು ಬಂದಿರುವಂತಹ ಒಬ್ಬ ಕಲಾವಿದ, ಉತ್ತಮ ಕಲಾವಿದ. ಆನಂತರ ಹೀರೋಯಿನ್ ಬಂದುಬಿಟ್ಟು ಬೆನ್ಯಾ ಅಂತ ಹೇಳ್ಬಿಟ್ಟು ಹೊಸ ಹೀರೋಯಿನ್ನ, ಒಂದು ಭರವಸೆಯನ್ನು ಮೂಡಿಸುವಂಥ ಹೀರೋಯಿನ್ ಅಂತಲೇ ಹೇಳ್ಬೋದು. ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ. ಹಾಗೂ ಅದರ ಫ್ರೆಂಡ್ ಸರ್ಕಲ್ ಆಗಲಿ ಅಥವಾ ಎಲ್ಲರೂ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಕೊಟ್ಟಿರುವಂಥದ್ದು ಅಲ್ಲಿ ಎದ್ದು ಕಾಣ್ತಾ ಇದೆ. ಹೀರೋಯಿನ್ ಅಂತೂ ಕ್ಲೈಮ್ಯಾಕ್ಸಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಹೀರೋಯಿನ್ ಆ್ಯಕ್ಟಿಂಗ್. ಕ್ಲೈಮ್ಯಾಕ್ಸ್ ಅಂತೂ ಅಮೇಝಿಂಗ್, ಮೈಂಡ್ ಬ್ಲೋಯಿಂಗ್. ನಾನು ಹೇಳಬೇಕಂದ್ರೆ ಆಪ್ತರಕ್ಷಕ ಮತ್ತು ಆಪ್ತ ಮಿತ್ರದಲ್ಲಿ ನಾಗವಲ್ಲಿ ಸೀನ್ ಇದೆ ಅಲ್ವಾ, ಸೊ ಆ ರೇಂಜಲ್ಲಿ ಸೀನ್ ಮಾಡಿದ್ದಾರೆ. ಆ್ಯಂಡ್
ಇಡೀ ಸಿನಿಮಾ ಹೋಗುವಂಥದ್ದೊಂದು ಜಾಗ ವಿಷಯ, ಆನಂತರ ದೇವಸ್ಥಾನದಲ್ಲಿ ಬರುವಂತಹ ಆರಾಟದ ವಿಷಯದ ಬಗ್ಗೆ, ಆನಂತರ ಒಂದು ಏನು ಹೇಳ್ತಾರೆ ಮಂತ್ರ ಅಂತ ಹೇಳ್ಬಿಡ್ತಾರೆ. ತುಂಬ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಆ ಒಂದು ಮಾಟ ಮಾಡ್ತಾರೆ ಹೀರೋಯಿನ್ಗೆ, ಯಾರು ಮಾಡಿದ್ದಾರೆ ಅನ್ನೋದನ್ನು ತುಂಬ ಸಸ್ಪೆನ್ಸ್ ಆಗಿ ಇಟ್ಟಿರುವಂಥದ್ದು. ಮಾಟ ಮಂತ್ರ ನಡೆಯುತ್ತಾ ಇಲ್ವಾ ಅನ್ನೋದನ್ನು ಈ ಚಿತ್ರದ ಮುಖಾಂತರ ತಿಳಿಬೇಕಾಗುತ್ತೆ. ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ತುಂಬಾ ಡಿಫ್ರೆಂಟ್ ರೋಲು ಟ್ವಿಸ್ಟ್ ಎಲ್ಲ ಬರುತ್ತೆ. ಚಿತ್ರ ಒಂದು ಅದೇ ಮಲಯಾಳಂ ಶೈಲಿಯಲ್ಲಿ ಬಂದಿರುವಂಥದ್ದು. ಆ್ಯಂಡ್ ಹೊಸ ತಂಡ ಅಂತ ನನಗೆ ಅನಿಸ್ತಾ ಇಲ್ಲ. ಈ ಚಿತ್ರ ನೋಡುವಾಗ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ತಂಡ ಮಾಡಿದೆ ಅಂತೇಳಿ ನನಗೆ ಕಾಣಿಸ್ತಾ ಇತ್ತು ಅಲ್ಲಿ ಸ್ಕ್ರೀನಲ್ಲಿ. ಆ್ಯಂಡ್ ಕೊನೆಯದಾಗಿ ಹೇಳ್ತೀರಾ ಚಿತ್ರ ಹೇಗಿದೆ ಅನ್ನೋದನ್ನು ಪ್ರತಿಯೊಬ್ಬರು ಕೇಳ್ತಿದ್ರ. ಚಿತ್ರ ನೋಡ್ಬೋದು, ಥಿಯೇಟ್ರಿಗೆ ಫ್ಯಾಮಿಲಿ ಸಮೇತ ನೋಡುವಂಥ ಚಿತ್ರ. ಯಾವುದೇ ರೀತಿಯ ಡಬಲ್ ಮೀನಿಂಗ್ ಆಗಲಿ ಅಥವಾ ಯಾವುದೇ ರೀತಿಯ ಅಸಭ್ಯ ರೀತಿಯಲ್ಲಿ ಯಾವುದೇ ಇಲ್ಲ, ಖಂಡಿತ ನೋಡ್ಬೋದು. ಅಲ್ಲಿ ನನಗಿಷ್ಟ ಆಗಿರುವಂಥ ಕ್ಯಾರೆಕ್ಟರ್ ನಿಮ್ಗೆ ಹೇಳಿದ್ದೀನಿ, ಮತ್ತೊಮ್ಮೆ ಒತ್ತಿ ಹೇಳ್ತಿದ್ದೇನೆ. ಕ್ಲೈಮ್ಯಾಕ್ಸ್ ಅಂತೂ ಅಮೇಝಿಂಗ್, ಹೀರೋಯಿನ್ ವೆರಿ ಪರ್ಫೆಕ್ಟಾಗಿ ಮಾಡಿದ್ದಾರೆ. ತುಳು ಚಿತ್ರರಂಗಕ್ಕೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಪ್ರತಿಭೆ ಅಂತ ಹೇಳ್ಬೋದು. ಅಂದರೆ ಒಳ್ಳೆ ರೀತಿಯಲ್ಲಿ ಭರವಸೆ ನೀಡಿದಂಥ ಪ್ರತಿಭೆ ನಮ್ಮ ಹೀರೋಯಿನ್. ಈ ಚಿತ್ರವನ್ನು ಒಂದು ಸಲ ನೋಡಿ ಆ್ಯಂಡ್ ನೋಡಿಬಿಟ್ಟು ಈಗ ನಿಮ್ಮ ಅಭಿಪ್ರಾಯ ಏನಿತ್ತು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಈ ಕಾರ್ಯಕ್ರಮ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಮತ್ತಷ್ಟು ಚಿತ್ರದ ಬಗ್ಗೆ ಅಪ್ಡೇಷನ್ ಕೊಡ್ತಾ ಇರ್ತೇನೆ. ಇನ್ನು ಮುಂದೆ NTV ವಿಷನ್ನಲ್ಲಿ ಪ್ರತಿ ವಾರಕ್ಕೊಂದು 3 ವಿಡಿಯೋ ಬಂದೇ ಬರುತ್ತೆ. ಸಪೋರ್ಟ್ ಇರಲಿ. ಮತ್ತೆ ಭೇಟಿ ಆಗ್ತೀನಿ. ಎಲ್ಲ ಟೇಕ್ ಕೇರ್, ಬಾಯ್. ನೀವು ನೋಡ್ತಾ ಇದ್ದೀರಾ NT ವಿಷನ್.